ಇವಾಗ ಕೋಆಪರೇಟಿವ್ ಬ್ಯಾಂಕ್ ಇಲ್ಲಿ ಏನು ಇವಾಗ ಇದು ಓಪನ್ ಇದೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು. ಜಿಲ್ಲೆಯ ಕೋಆಪರೇಟಿವ್ ಬ್ಯಾಂಕ್ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ 5 ಗಂಟೆ ತನಕ ಓಪನ್ ಇದೆ. ಇವಾಗ 5 ಗಂಟೆ ಆಯ್ತು ಅನ್ಸುತ್ತೆ, ಕ್ಲೋಸ್ ಆಗಿದೆ. ಇನ್ನ ಚಿಟ್ಟಿದ್ದಾಳೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ಮಿತ ಹೆಡ್ ಆಫೀಸ್ ಮಡಿಕೇರಿ ತಿತಿಮತಿ ಬ್ರಾಂಚ್. ಇದು ಬಸವೇಶ್ವರ ದೇವಸ್ಥಾನದ್ದು ಎಂಟ್ರೆನ್ಸ್ ಇಲ್ಲಿಂದ ಕೊಟ್ಟಿದ್ದ ಹೊಸದಾಗಿ. ಮುಂಚೆ ಬೇರೆ ಕಡೆಯಿಂದ ಎಂಟ್ರೆನ್ಸ್ ಇತ್ತು. ಈಗ ಈ ಎಂಟ್ರೆನ್ಸ್ 1 ಕಿಲೋಮೀಟರ್ ಆಯಿತು. ಆ ಕಡೆಯಿಂದ 5-6 ಕಿಲೋಮೀಟರ್ ಬಳಸಿ ಬರಬೇಕು. ಚೆನ್ನಾಗಿದೆ ಇದು. ಹಳೆ ಕಾಲ ಹಳೆಯದು, ಭಾಳ ಹಳೆಯದು. ಹಿಂದಕ್ಕೆ ಇರಬೇಕು ಅವಾಗ. ಅಂದರೆ ನಮಗೆ ಗೊತ್ತಿರೋದು ಅದಕ್ಕಿಂತ ಹಿಂದಿನವರು ಇದ್ದಾರಲ್ಲ, ಅದನ್ನು ಯಾವುದು ಗೌರ್ಮೆಂಟ್ ವಹಿಸ್ಕೊಂಡ್ರೆ ಏನಿಲ್ಲ, ಎಸ್ಟೇಟ್ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಪೊಸಿಷನಲ್ಲಿ ಇರ್ತವೆ. ಇನ್ನು ಪುರೋಹಿತರನ್ನು ಅಷ್ಟೇ ಎಸ್ಟೇಟ್ ಅವ್ರು ಇಟ್ಕೊಳ್ತಾರೆ. ಪುರೋಹಿತರು ಟೈಮ್ ಸರಿ ಬಂದರೂ ಆಯಿತು, ಬರ್ತದೆ ಆಯಿತು, ಆ ಥರ ಆಗಿದೆ. ಯಾಕೆ ಗೌರ್ಮೆಂಟ್ ಅಂಡರ್ ಇದ್ದರೆ ಬರ್ತಿದ್ರು. ಇದು ಎರಡಕ್ಕೂ ಕನೆಕ್ಷನ್ ಇಲ್ದೋಗಿದೆ ಅಂತ ಓನರ್ ಮನ್ಸು ಮಾಡಿದ್ರೆ ಕಳಿಸ್ತಾನೆ ಇಲ್ದೇ ಇಲ್ಲ. ಆ್ಯಂಡ್ ಗೈಸ್, ಇವರೇ ನಮ್ಮ ದೊಡ್ಡಪ್ಪ ಆ್ಯಂಡ್ ಇವ್ರು ನಮ್ಮ ದೊಡ್ಡವ. ಬನ್ನಿ. ಇವ್ರಿಗೇನೆ ನಮ್ಮ ದೊಡ್ಡಮ್ಮ ಮದುವೆ ಆಗಿ ಬಂದಿರೋದು. ದೊಡ್ಡಪ್ಪ, ನೀವು ಎಷ್ಟು ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದ? 1952ನೇ ಇಸ್ವಿಯಿಂದ ವಿರಾಜಪೇಟೆ ತಾಲೂಕು ಕೈಕೇರಿ ಎಂಬ ಗ್ರಾಮದಲ್ಲಿ ಜನಿಸಿದೆ. ಈಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿ ತಿತಿಮತಿ ಎಂಬ ವಿಲೇಜಿನಲ್ಲಿ ಹತ್ರ ಇದ್ದಲ್ವಾ. ಕೈಕೇರಿ ಅನ್ನೋದು ಅದೊಂದು ಜಾಗ, ಅದೊಂದು ವಿಲೇಜ್. ಅದು ಆ ವಿಲೇಜು ಅವಾಗ ಇವೆಲ್ಲ 1-2 ಅಂಗಡಿ ಇದೆ, ಈ ಥರ ಮನೆಗಳಿದು, ಹುಲ್ಲು ಮನೆ. ಈಗ ಇದು ಹಂಚಾಗಿದ್ದೀಗ ಇದೇ ಪೋಸ್ಟ್ ಆಫೀಸ್. ಅವಾಗ ಇವ್ರ ತಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಇವ್ರ ತಮ್ಮ ಇದು ಪೋಸ್ಟ್ ಆಫೀಸ್ ಆಗಿತ್ತು. ಈಗ ಏನಾಗಿದೆಯೋ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ನಾವು ಬರ್ತಾ ಇದ್ವಿ, ಹೋಗ್ತಾ ಇದ್ವಿ. ಅವಾಗ 20-30-35 ವರ್ಷದ ಹಿಂದೆ ಇದು ಹಳೆ ತೋರಿಸ್ತೆ. ಮನೆ ಆ ಕಾಲದಲ್ಲಿ ಪೋಸ್ಟ್ ಆಫೀಸ್ ಇತ್ತಲ್ಲ. ಈಗ ಮನೆ ಅಂತ ಹುಡುಕ್ಬೇಕಾದ್ರೆ ಇದು ಖಾಲಿ ಇದೆಯಾ ಅಂತ ನನ್ನ ಮಗಳು ಕೇಳ್ತಾ ಇದ್ದೆ. ಹಳೆ ಕಾಲದ ಮನೆ ಚೆನ್ನಾಗಿರುತ್ತೆ, ಅದೇ ಈ ಎಸ್ಟೇಟ್ ಇಲ್ಲೆಲ್ಲ ನೋಡಿದ್ವಿ, ಸಿಗ್ಲಿಲ್ಲ. ಆಮೇಲೆ ಲಾಸ್ಟಿಗೆ ಅದು ಬಸ್ ಸ್ಟಾಪ್ ಹತ್ರ ಅಲ್ಲಿ ಮನೆ ಸಿಕ್ತು, ಅಲ್ಲಿ ಮನೆ ಮಾಡಿ ಬೇಲಿ ಹಾಕಿ ಬಿಟ್ಟಿದ್ದಾರೆ. ಇವೆಲ್ಲ ಈಗ ಆಗಿರೋದು ಮೆಡಿಕಲ್ ಶಾಪ್ಗಳು. ಮೊದಲೆಲ್ಲ ಏನು ಇರಲಿಲ್ಲ. ಒಂದು ಯಾವುದೋ ಒಂದು ಕುಂಟಿ ಅಂಗಡಿ ಅಂತ ಹೇಳೋರು ಅದು ಇತ್ತು ಅಷ್ಟೇನೆ. ಎಲ್ಲ ಪದಾರ್ಥನೂ ಗೋಣಿಕೊಪ್ಪಕ್ಕೆ ಹೋಗ್ಬಿಟ್ಟು ತರಕ್ಕೆ. ಈಗ ಇದೆಲ್ಲ ಆಗಿದೆ ಮೆಡಿಕಲ್ ಶಾಪ್. ಈಗ ಪೋಸ್ಟ್ ಆಫೀಸ್ ಎಲ್ಲ ಇಲ್ಲಿ ಶಿಫ್ಟ್ ಆಗಿದೆ. ಹೌದು, ನಮಗೂ ಗೊತ್ತಿಲ್ಲ. ಈಗಲೇ ಎಲ್ಲ ಈಗ ಹೊಸದಾಗಿ ನೋಡ್ದಂಗೆ ನೋಡ್ತಾ ಇದ್ದೀವಿ. ಇದೇನೋ ದೊಡ್ಡವ ಡಿಸೈನ್ ಪ್ಲಾನ್ ರೆಸಾರ್ಟ್ ಗೌರ್ಮೆಂಟ್ ಜೊತೆಗೆ ಗೊತ್ತಿರೋದ್ರಲ್ಲ. ಆವಾಗ ನಾವು ಇಲ್ಲಿ ಹೋಮ್ ಸ್ಟೇ ಮಾಡಿದ್ವಿ. ಆಗಲೇ ಬುಕ್ ಮಾಡಿಬಿಟ್ಟಿದ್ವಿ. ರಾಮು ಇತ್ತಲ್ಲ, ರಾಮುನ ಯಾರ ಮನೆ ಹತ್ರ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕೇನೆ ಹೋಮ್ ಸ್ಟೇ ಮಾಡಿಬಿಟ್ರೆ ನಾವು ಇದ್ದಂಗೆ ಆಗುತ್ತೆ, ಅದಕ್ಕೂ ಸೇಫ್ಟಿ ಆಗುತ್ತೆ. ಅವರು ಕೇರ್ ಮಾಡ್ತಾರೆ ಎಲ್ಲ ಅನಿಮಲ್ಸ್. ನೋಡೋಣ ಹಂಗೆ ಅಲ್ಲಿ ಇಲ್ಲಿ ಹೋಮ್ ಸ್ಟೇಗೆ ರೂಮು ಎಲ್ಲ ಬುಕ್ ಮಾಡಿದ್ವಿ. ಆಮೇಲೆ ಎಲ್ಲ ಬೈದ್ರು, ಅಲ್ಲಿ ನೆಂಟರು ಮನೆ ಇದ್ದಾಗ ನೀವು ಹೋಮ್ ಸ್ಟೇ ಏನು ಮಾಡ್ತೀರಾ. ರಾಮು ಅದೇ ನಮ್ಮ ರಾಮು ಅಂದರೆ ನಾಯಿ. ಅವರು 12,000 ಹೇಳಿದ್ರು. ಅವ್ನು ನಾವು ಇರಲಿ ಬಿಡಲಿ, ಯಾರಾದರೂ ಒಬ್ಬರು ಇಲ್ಲಿ ಮಲಗೋದು, ಅವನ್ನ ನೋಡಿಕೊಂಡು. ಆಮೇಲೆ ಅವ್ರು ಹೇಳಿದ್ರು, ಬೇಕಾದ್ರೆ ಯಾರು ಮಲಗದೇ ಇದ್ರೂ ಪರವಾಗಿಲ್ಲ, ನಾವು ಅದೇ ನಾಯಿನ ನಾವು ಕೇರ್ ಮಾಡ್ತೀವಿ, 8,000 ಕೊಟ್ಟಿದ್ದೆ.
ಆಮೇಲೆ ಇಲ್ಲಿರೋರೆಲ್ಲ ಬಂದು ಏನು ಬೇಡ ಕರ್ಕೊಂಡೋಗೋಣ, ನಾವು ಮನೆಗಳಲ್ಲಿ ಇದು ಮಾಡೋಣ ಅಂತ ಹಂಗೆ ಮಾಡೋಣ ಅಂತ ಹೇಳಿದ್ರು. ಅಷ್ಟರಲ್ಲಿ ರಂಜಿತಾ ರಕ್ತನೇ ನೋಡ್ಕೊಂಡು ಮೈಸೂರಲ್ಲಿ ನಾವು ಬಂದು ಹೋದೋದು ಫಂಕ್ಷನ್ ಮುಗಿಸಿ ರಾಮನ ಅಲ್ಲೇ ಬಿಟ್ಟಿದ್ದು ಮೈಸೂರಲ್ಲಿ. ಇದು ಒಟ್ಟಲ್ಲಿ ಬುಕ್ಕಿಂಗ್ ಆಗೋದು. ನಾವು ಚೈನ್ ಗೇಟಿಂದ ಬರ್ತೀವಲ್ಲ, ಚೈನ್ ಈ ಕಡೆ ಇಳಿರಿ. ಚೈನ್ ಗೇಟಿಂದ ಬರ್ತೀವಲ್ಲ, ಫಸ್ಟ್ ಸ್ಟಾಪ್ ಕೊಡಲಿಲ್ಲ ಅಂದರೆ ಇಲ್ಲಿ ನೆಕ್ಸ್ಟ್ ಸ್ಟಾಪು ಸೆಕೆಂಡ್ ಸ್ಟಾಪು ಇಲ್ಲೇ ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ನಾದಿನಿ ಮನೆ, ನಮ್ಮ ನಾದಿನಿ ಮನೆಗೆ ಹೋಗೋರು ಇಲ್ಲಿಂದ ನಿಮ್ಮ ಮನೆ ನಾದಿನಿ ಮನೆಗೆ, ಅವ್ರದ್ದು ಅಷ್ಟೇ ಒಂದು ಕೋತಿಗಳೆಲ್ಲ ಇದೆ. ಇದೆ. ಇಲ್ಲಿಂದ ಒಂದು ಅಷ್ಟೇ. ಅವ್ರ ಹೆಸರೇನಾ ನಿಮ್ಮ ನಾದಿನಿ? ಸಾವಿತ್ರಿ. ಸಾವಿತ್ರಿ. ಹಾಗಾಗಿ ಅವ್ರು ಇಲ್ಲಿ ಇರೋದು ಚೆನ್ನಾಗಿ ಕಟ್ಟಿದ್ದಾರೆ, ಒಂಥರ ರೆಸಾರ್ಟ್ ಥರ ಕಟ್ಟಿದ್ದಾರೆ. ಹಾಗಾಗಿ ಹೋಗಿ ಇರ್ಬೋದು, ಮಾಡ್ಬೋದು, ಏನು ತೊಂದರೆ ಇಲ್ಲ. ಮೊದಲು ಈ ಪೆಟ್ರೋಲ್ ಬ್ಯಾಂಕು ಇರಲಿಲ್ಲ, ಈಗ ಪೆಟ್ರೋಲ್ ಬ್ಯಾಂಕು ಆಗಿದೆ. ಏನಿಲ್ಲ ಅಂತೇನಿಲ್ಲ, ಎಲ್ಲಾನು ಇದೆ. ಎಲ್ಲಾನು. ನಿಮ್ಮ ಫ್ರೆಂಡ್ ಆಗಿದ್ರಾ? ಇದೇ ಚೈನ್ ಗೇಟ್ ಅನ್ನೋದಾ? ಇಲ್ಲ ಇದು ಅದೇ ಪೋಸ್ಟ್ ಆಫೀಸ್ ಸ್ಟಾಪ್ ಅಂತ. ಪೊಲೀಸ್ ಸ್ಟೇಷನ್. ಚೈನ್ ಗೇಟ್ಗಿಂತ ನಮ್ಮನೆ ಇದು ಸ್ಟಾಪ್ ಸಿಗ್ಬೇಕಲ್ಲ, ಇನ್ನು ಚೈನ್ ಗೇಟಿಗೆ ಹೋಗೋಕ್ಕಾಗಲ್ಲ ಈಗ. ನಿಮ್ಮನೆ ಅಲ್ಲಿದ್ದ? ಅಲ್ಲಿ ಫಸ್ಟ್ ಸ್ಟಾಪಲ್ಲಿ ನಮ್ಮನೆ ಹಂಗೆ ಹೋಗೋದು, ದೇವಮಚ್ಚಿ ರೋಡ್ ಅಂತ ಹೇಳ್ತಾರೆ. ಇದು ಪೊಲೀಸ್ ಸ್ಟೇಷನ್ ರೈಟ್ ಸೈಡ್. ನಮ್ಮ ಹಿಂದ್ಗಡೆ ಇರೋದು ಇದು ಪೊಲೀಸ್ ಸ್ಟೇಷನ್. ಇದೆಲ್ಲ ಇದು ಪೊಲೀಸ್ ಸ್ಟೇಷನ್. ಇದು ಅಂಗನವಾಡಿ. ಅದ್ರ ಪಕ್ಕದ್ದು ಅದು ಗ್ರಾಮ ಪಂಚಾಯತಿ ಕಾರ್ಯಾಲಯ, ಪಂಚಾಯತಿ ಕಾರ್ಯಾಲಯ. ಅಲ್ಲಿ ಆಟೋ ಬರ್ತದೆ, ಆ ಜಾಗದಲ್ಲೇ. ಮತ್ತೆ ಈ ಜಾಗದ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಜಾಗ ಇಲ್ಲಿ ಬಂದು ಬಸ್ ಇಳಿತಾ ಇದ್ವಲ್ಲ, ಮನೆಯಿಂದ ಬರ್ತಾ ಇದ್ವಿ ಬಸ್ ಸ್ಟಾಪಿಗೆ, ತುಮಕೂರು ಅದೇ ಇದಕ್ಕೆ ಮೈಸೂರಿಗೆ ಹೋಗೋದಕ್ಕೆ ಅಂತ ಬರ್ತಾ ಇರ್ಬೇಕಾದ್ರೆ ನಡ್ಕೊಂಡು ಬರ್ತಿದ್ವಿ. ಅವಾಗ ಏನು ಫೆಸಿಲಿಟಿ ಇರ್ಲಿಲ್ವಲ್ಲ, ಆಟೋ ಕಾರು ಅದು ಇದು ಏನು ಇರ್ಲಿಲ್ವಲ್ಲ. ಬರ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಸುಸ್ತಾದಂಗಾಯ್ತು, ಶೆಕೆ ಆಯ್ತು. ಸ್ವೆಟ್ರ್ ಸ್ವೆಟ್ರ್ ತೆಗ್ದಾಕ್ಬಿಡ್ತೀನಿ ಅಂತ ಅವನ್ನ ಎತ್ಕೊಂಡಿದ್ರಲ್ಲ, ತೆಗಿಬೇಕಾದ್ರೆ ಚೈನು ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಹಿಂಗೆ. ಅದು ನೋಡ್ಕೊಂಡಿಲ್ಲ, ಮನೆಗೆ ಹೋಗಿ ನೋಡ್ಕೊಂಡಿದ್ದು ಚೈನ್ ಹೋಯ್ತು ಅದೇ ಜಾಗದಲ್ಲಿ. ಸಿಗ್ಲಿಲ್ಲ, ಹುಡುಕಿದ್ವಿ ಸಿಗ್ಲಿಲ್ಲ. ಆಮೇಲೆ ಬಸ್ಸು ಹತ್ಬಿಟ್ಟಿದ್ವಲ್ಲ, ನಾವು ತಿರ್ಗಾ ವಾಪಸ್ ಇಳಿಬೇಕು ಮಾಡ್ಬೇಕು ಅಂತ ಮನ್ಸೇ ಮಾಡ್ಲಿಲ್ಲ, ಹೋಯ್ತು. ನೀವು ಇವಾಗ ಎಲ್ಲಿ ತುಮಕೂರಲ್ಲ ಮನೆ ಮಾಡಿ? ಇವಾಗ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರೇ. ಇವ್ರು ಅಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ, ಗೌರ್ಮೆಂಟ್ ಎಂಪ್ಲಾಯ್ ಅಲ್ವಾ, ಹಂಗಾಗಿ ನಾವು ಅಲ್ಲೇ ಸೆಟ್ಲ್ ಆಗಿದ್ದೀವಿ. ಈಗ ಅಂದ್ರೆ ಇದು ಇವರು ತಾಯಿ ಅದೇ ನಮ್ಮ ಅತ್ತೆ ಊರು ಅನ್ನೋದಕ್ಕೆ ನಾವು ಇಲ್ಲಿ ಮಗಳಿಗೂ ಇಲ್ಲೇ ಕೆಲಸ ಆಗಿದೆಯಲ್ಲ, ನಾವು ಇಲ್ಲಿ ಇರಬೇಕು ಅಂತ ತುಂಬ ವರ್ಷದಿಂದ ನಮಗೆ ಕನಸಿತ್ತು. ಅದಕ್ಕೆ ಇಲ್ಲಿ ಬಂದು ಹೋಗಿ ಮಾಡ್ತಾ ಇರ್ತೀವಿ. ನಮಗೆ ಇದು ಬೇಸಿಗೆ ಟೈಮ್ನಲ್ಲಿ ಎಲ್ಲ ಟೈಮ್ನಲ್ಲೂ ಇಲ್ಲಿ ತುಮಕೂರಲ್ಲೇ ಕೆಲಸ ಅಲ್ಲೇ ಕೆಲಸ ಮಾಡ್ತಾ ಇದ್ವಿ ಗೌರ್ಮೆಂಟ್. ಅಲ್ಲಿ ರಿಲೇಟಿವ್ಸ್ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ವಿ. ಅತ್ತೆ ಮನೆಗೆ ಬರ್ತಾ ಇದ್ದಲ್ಲ, ಅವ್ರ ತಾಯಿ ಮನೆ, ದೊಡ್ಡಪ್ಪನ ತಾಯಿ ಮನೆ. ದೊಡ್ಡಪ್ಪನ ತಾಯಿ ಮನೆ ಇದೆ ಇಲ್ಲಿ. ಮನೆ ಇದೆ, ಅವರಿಲ್ಲ, ಅವ್ರ ತಾಯಿ ಇಲ್ಲ, ತೀರೋಗಿದ್ದಾರೆ ಎಲ್ಲರೂ. ಅಣ್ಣ ತಮ್ಮಗಳು, ಅವರ ಹೆಂಡತಿ ಮಕ್ಕಳುಗಳು ಇದ್ದಾರೆ. ನಾವು ಹೋಗ್ತೀವಿ ಬರ್ತೀವಿ, ಚೆನ್ನಾಗಿದ್ದೀವಿ. ಒಟ್ಟಿನಲ್ಲಿ ಮಗಳಿಗೆ ಬೇರೆ ಮನೆ ಮಾಡಿ ಕೊಡೋದಾದ ಧರ್ಮ ಅಲ್ಲ, ಮಾಡಿದ್ದೀವಿ ಅಷ್ಟೇ. ನಾವು ಬಂದು ಹೋಗಿ ಮಾಡ್ಬೋದಲ್ಲ, ಇರ್ಬೋದಲ್ಲ. ಹೌದು. ಇಲ್ಲಿ ಕಸದ ಗಾಡಿ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ನಾವು ಇಲ್ಲಿ ಜಾಸ್ತಿ ಸೈಡ್ ಮುಂದೆ ಹೋಗು, ಅಲ್ಲಿ ಲೈಟ್ ಕಾಣ್ತದೆ ಬಾಬಾ. ಈ ಕಡೆ ವಾಟರ್ ಟ್ಯಾಂಕ್ ಎಲ್ಲ ಕಾಣ್ತದೆ. ಕಸ ವಿಲೇವಾರಿ ಅಂತ ಇದೆಯಲ್ಲ, ಅದು ನಮಗೆ ಗೊತ್ತಿಲ್ಲ. ಬಂದು ಇಲ್ಲೆಲ್ಲ ಬಂದು ಕಸ ತುಂಬ್ಕೊಂಡು ಹೋಗ್ತಾರೆ, ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಕರೆಕ್ಟಾಗಿ ಇಲ್ಲಿ ಇರ್ತಾ ಇಲ್ವಲ್ಲ, ಹಾಗಾಗಿ ಗೊತ್ತಿಲ್ಲ. ಮಳೆಗಾಲನೂ ಶುರುವಾಯಿತು, ನೋಡ್ಬೇಕು ಇನ್ಮೇಲೆ ಏನೇನು ಇಲ್ಲಿ ಒಳ್ಳೆ ಜನರಿಗೆ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂತ ಅನ್ನೋದು ನಮ್ಗೆ
ಕಾಲದಲ್ಲಂತೂ ಇಲ್ಲ. ಇವಾಗೆಲ್ಲ ಏನೇನು ಕೊಟ್ಟಿದ್ದಾರೆ ನಮ್ಗೆ ಖುಷಿ ಆಗುತ್ತೆ ಅದೆಲ್ಲ ಮಾಡಿದರೆ ಮಾಡಿದ್ರೆ ಒಳ್ಳೇದು. ಮಾಡಿದ್ರೆ ಒಳ್ಳೇದಲ್ವ, ಎಲ್ರಿಗೂ ಅನುಕೂಲ. ಎಂಪ್ಲಾಯೀಸ್ಗಳು ಜಾಸ್ತಿ ಬಂದು ಹೋಗಿ ಎಲ್ಲ ಮಾಡ್ತಾ ಇರ್ತಾರೆ. ಮತ್ತು ಟೂರಿಸಮ್ ಅದು ಎಲ್ಲರಿಗೂ ಇದು ಕ್ಲೀನ್ ಇದಿರುತ್ತೆ ಮಲೆನಾಡು ಅಂತ. ನಮ್ಮ 4ನೇ ಮೈದ ತೀರೋದ್ರಲ್ಲ ಮಹೇಶ್, ಇದೇ ರೋಡಲ್ಲಿ ಅವರು ಬಾಡಿಗೆ ಮನೆ ಇರ್ತಾರೆ. ಇಲ್ಲಿ ನಡ್ಕೊಂಡು ಹೋಗೋದು ಮಾಡೋದು ರೋಡ್ ಚಿಕ್ಕದು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲಿಗಾದರೂ ಆ ತಂಪಿರುತ್ತಲ್ಲ ನಡ್ಕೊಂಡು ಆರಾಮಾಗಿ. ಅದೇ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮ್ಮ ದೇವಮಂಚಿ ಹೋಗೋದು ಸಿಗುತ್ತೆ. ಹೋಗೋಣ ಈಗ ಅಲ್ಲಿ ಹೋಗಿ. ಇದು ಫಸ್ಟ್ ಸ್ಟಾಪಾ? ಹಾಂ, ಇದು ಫಸ್ಟ್ ಸ್ಟಾಪು. ಇನ್ನೂ ಹೋಗ್ಬೇಕು, ಇನ್ನೂ ದೂರ ಹೋಗ್ಬೇಕು, ಸ್ವಲ್ಪ ದೂರ ಹೋಗ್ಬೇಕು. ಅಲ್ಲಿ ಒಂದು ಕಾರ್ ಬರ್ತಾ ಇದೆಯಲ್ಲ ಆ ಜಾಗಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಎಂಥದ್ದು ಇದು ಶಾಂತಿನಗರ. ಶಾಂತಿನಗರ ಅಲ್ಲಪ್ಪ, ಇಲ್ಲಿ ಮನೆಗೆ ಹೋಗೋದು ಶಾರ್ಟ್ಕಟ್ಟಲ್ಲಲ್ವ ಹೋಗ್ತಾ ಇದ್ದಿದ್ದು ಆ ಕಡೆಯಿಂದ? ಹಾಂ, ಅಲ್ಲಿ ಶಾರ್ಟ್ಕಟ್ಟು ನಮ್ಮ ದೇವಮಚ್ಚಿ. ಹಾಂ, ಅದು ನಮಗೆಲ್ಲ ಹಂಗೆ ಓಡಾಡಿ ಅಭ್ಯಾಸ ಇಲ್ಲ. ಒಂದ್ಸತಿ ನಾನು ಹೋಗಿದ್ದೆ ಅಷ್ಟೇ. ಈ ಜಾಗ ಎಲ್ಲ ಸೈಟ್ ಅಲ್ಲಿ ತನಕ ಹೋಗಿ ಬರೋದು. ಅದೇ ಹೋಗೋಣ, ನನಗೂ ಇಷ್ಟ ಆಯಿತು ಅಲ್ಲಿ ನೋಡಬೇಕು ಅಲ್ವಾ, ಚೆನ್ನಾಗಿದೆ. ಹಾಂ, ಓ ಯಾರು ಫೋನ್ ಕೊಡಪ್ಪ ಇಲ್ಲಿ. ಇಲ್ಲಿ ನಾಯಿ ಇದೆ. ಗೊತ್ತಿರೋರ್ ಮನೆನಾ? ಹಾಂ ಹೌದು. ಹಲೋ, ಇಲ್ಲಿ ಇನ್ನೂ ಎಲ್ಲಿ ಇದ್ದೀವಿ ಗೊತ್ತಾ? ಅದೇ ಶರಣ್ಯ ಪಿಳ್ಳೆ ಅಂತ ಹೇಳ್ತಾರಲ್ಲ, ಪೋಸ್ಟ್ ಆಫೀಸಿಂದ ಒಂಚೂರು ಮುಂದಕ್ಕೆ. ಎರಡೂ ಅಲ್ಲೇ ಹತ್ರನೇ, ಇನ್ನೊಂಚೂರು ಮುಂದಕ್ಕೆ. ಮನೆಗೆ ಹೋಗಿ. ಇದು ಇಂಡಿಯನ್ ಗ್ಯಾಸ್. ಹಾಂ, ಎಲ್ಲ ಈಗಾಗಿರೋದು. ನಾನು ಈಗಲೇನೆಲ್ಲ ನಾನು ನೋಡ್ತಾ ಇರೋದು ಇಷ್ಟೊಂದು ಇಂಪ್ರೂವ್ ಆಗಿದೆಯಲ್ಲ ಅಂತ. ಹಾಂ, ಗದ್ದೆಗಳೇ ಇಲ್ಲಿ ಸೈಟ್ಗಳು ಆಗ್ತಾ ಇದ್ದಾವೆ. ಅಲ್ಲೆಲ್ಲ ಮಕ್ಳು ಆಟ ಆಡ್ತಿದ್ದಾರೆ. ನೋಡ್ಕೊ ಬರೋಣ. ಆ್ಯಕ್ಚುಲಿ ಗದ್ದೆ ತೋಟ.